ಇನ್ನು ಬಂಟ್ವಾಳದಲ್ಲಿ ನಡೆದಂತಹ ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆ ಪ್ರಕರಣ. ಈ ಪ್ರಕರಣದ ತನಿಖೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಗಾಯಾಳು ಕಲಂದರ್ ಶಾಫಿ ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ತನಿಖೆ ನಡೆಸ್ತಾ ಇದ್ದಾರೆ. ಅಬ್ದುಲ್ ರಹಿಮಾನ್ ಹತ್ಯೆಯಾದಂತಹ ಸಂದರ್ಭದಲ್ಲಿ ಮತ್ತೋರ್ವ ಜೊತೆಗಿದ್ದ ಕಲಂದರ್ ಶಾಫಿ, ಆತನಿಗೆ ಗಂಭೀರ ಗಾಯ ಆಗಿತ್ತು. ಆತ ಕೊಟ್ಟಂತಹ ಮಾಹಿತಿಯನ್ನ ಆಧರಿಸಿ ತನಿಖೆ. ಅಬ್ದುಲ್ ರಹಿಮಾನ್ ಮೇಲೆ 6 ಜನರ ಗ್ಯಾಂಗ್ ದಾಳಿ ನಡೆಸಿತ್ತು. ಕೊಳತಮಜಲಿನ ಬಾರ್ನಲ್ಲಿ ಮದ್ಯ ಸೇವಿಸಿ ದುಷ್ಕರ್ಮಿಗಳು ಬಂದಿರ್ತಾರೆ. 2 ಬೈಕ್ನಲ್ಲಿ ಮಾರಕಾಸ್ತ್ರಗಳ ಸಮೇತ ಬಂದಿದ್ದಂತಹ ದುಷ್ಕರ್ಮಿಗಳು ರಹಿಮಾನ್ ಹತ್ಯೆ ಮಾಡಿ ಕಲಂದರ್ಗೆ ಗಾಯ ಮಾಡಿ ಅಲ್ಲಿಂದ ಪರಾರಿಯಾಗಿರ್ತಾರೆ. ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಂತಹ 3ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 3 ಪ್ರಮುಖ ಆರೋಪಿಗಳಿಗಾಗಿ ಈಗ ತೀವ್ರ ಶೋಧ ನಡೀತಾ ಇದೆ. ಒಟ್ಟು 6 ಮಂದಿ ಬಂದಿದ್ರು ಅನ್ನುವಂಥದ್ದು ಗಾಯಾಳು ಕೊಟ್ಟಂತಹ ಮಾಹಿತಿ. ತನಿಖೆ ನಡೆಸೋದಕ್ಕೆ 5 ತಂಡವನ್ನ ರಚಿಸಿದ್ದಾರೆ ಎಸ್ಪಿ ಯತೀಶ್. ತನಿಖೆ ಚುರುಕಾಗಿದೆ. 6 ಜನರ ವಿರುದ್ಧ ಆರೋಪ ಕೇಳಿಬಂದಿದೆ. ಗಾಯಾಳು ಕಲಂದರ್ ಶಾಫಿ ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ತನಿಖೆ ನಡೀತಾ ಇದೆ. 3ರನ್ನ ವಶಕ್ಕೆ ಪಡೆಯಲಾಗಿದೆ. 3 ಪ್ರಮುಖ ಆರೋಪಿಗಳಿಗಾಗಿ ಈಗ ತೀವ್ರ ಶೋಧ ನಡೀತಾ ಇದೆ.